ನಮ್ಮ ಮೇಲಿನ ಒಂದು ವಾತ್ಸಲ್ಯ ಅಂತ ಹೇಳ್ಬಹುದು, ಅಥವಾ ಈಶ್ವರ ಮೇಲೆ ಇರುವಂತಹ ವಾತ್ಸಲ್ಯ ಅಂತ ಹೇಳ್ಬಹುದು. ಅವರ ನಮ್ಮ ಕರೆಗೆ ಹೋಗ್ಬಿಟ್ಟು ತಮ್ಮ ಈ ಬಿಡುವಿಲ್ಲದ್ದು ಕೂಡ ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಈಗ ಘಟ್ಟದಲ್ಲಿ ಬಂದಿದ್ದಾರೆ. ಇದು ಒಂದು ಬಹಳ ಸಂತೋಷನೇ. ಯಾಕೆಂದ್ರೆ ನಮಗೆ ಅವರು ಧರ್ಮಗುರು, ಆಧ್ಯಾತ್ಮಿಕ ಗುರು. ನಾವು ನಮ್ಮ ಆಧ್ಯಾತ್ಮಿಕ ಒಂದು ಎಕ್ಸ್ಪ್ಲೋರೇಷನ್ ಹೊರಟಿದ್ದೇವೆ ಈಗ. ಆ ಒಂದು ಹಾದಿಗೆ ಅವರ ಮಾರ್ಗದರ್ಶನ ಆಗ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಈಗಾಗಲೇ ಸಾಕಷ್ಟು ರಾಜ್ಯರು ಗಾಯತ್ರಿ ಮಠದ ಬಗ್ಗೆ, ಅಲಂತಾರಕ ಮಂತ್ರದ ಬಗ್ಗೆ, ಅದರ ಮಹಿಮೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ಆದರೆ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮತ್ತೆ ಅಂತ ಒಂದು ಜೀವನವನ್ನೇ ನಡೆಸುತ್ತಿರುವಂತ ಸ್ವಾಮೀಜಿಯವರು ನಮ್ಮ ಹತ್ರ ಇದ್ದಾರೆ. ಈಗ ಅವರಿಂದ ನಾವು ಕೇಳೋಣ ಇದರ ಪ್ರಯೋಜನ, ನಾವು ಹೇಗಿರಬೇಕು ಹೇಳುವಂತಹದ್ದನ್ನ. ಇವತ್ತು ಬಂದಿದ್ದಕ್ಕೆ ಬಹಳ ಸಂತೋಷ. ಅವರ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇವೆ. ಯೋಂತ ಪ್ರವೇಶ್ಯ ಮರ್ಮವಾಚ ವಿಮಾನದ ಸುತ್ತ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ. ವಂದೇ ಮಾತರ ಭಗವಿಕಾಂ ಭಗವತೀಂ ವಾಣೀರಭೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯ ಕಲ್ಪಲತಿಕಾಂ ಕೈವಲ್ಯನಾಥ ಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ಯಜ್ಞನುಮನೋರಂಜನೀಂ ಶ್ರೀಚಕ್ರಾಂಚಿತ ರತ್ನಪೀಠ ನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಗಾಯತ್ರಿ ಹವನ ಮತ್ತು ರಾಮತಾರಕ ಹವನವನ್ನ 5 ದಿನಗಳ ಅವಧಿಯ ಕಾರ್ಯಕ್ರಮಗಳಲ್ಲಿ ಮಾಡಿ ಪೂರೈಸಿದ ಧನ್ಯತೆಯಲ್ಲಿದ್ದೀರಿ. ಈ 2 ಮಂತ್ರಗಳ ಬಗ್ಗೆ ಆಗಲೇ ಅನೇಕ ವಿದ್ವಾಂಸರು ಪ್ರವಚನಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅವುಗಳ ಬಗ್ಗೆ ವಿವರವಾಗಿ ಹೇಳಲೇಬೇಕಾದ ಅವಶ್ಯಕತೆ ಅಷ್ಟಾಗಿ ಅನಿಸುವುದಿಲ್ಲ. ಆದ್ರೂ ಹೇಳಬೇಕಾದದ್ದು ಒಂದಷ್ಟು ನಮಗೆ ಕರ್ತವ್ಯವೂ ಹೌದು, ಅವರ ನಿರೀಕ್ಷೆಯೂ ಹೌದು. ಹೀಗಾಗಿ ಕೆಲವು ಸಂಗತಿಗಳನ್ನು ನಾವು ಹೇಳ್ತಾ ಇದ್ದೇವೆ. ಈಗ ನಾವು ಸದಾ ರಾಮನಾಮ ಜಪವೇ ಆಗ್ತಾ ಇರುವ ಒಂದು ಹಳ್ಳಿಯಿಂದ ಬಂದಿದ್ದೇವೆ. ಶಿವಮೊಗ್ಗ ಹತ್ತಿರದ ಮತ್ತೂರು ಅನ್ನೋ ಒಂದು ಗ್ರಾಮ. ಒಂದು ವೈದಿಕ ಸಮೃದ್ಧಿಯಿಂದ ಕೂಡಿದಂಥ ಒಂದು ಪ್ರದೇಶ. ಮನೆಯಲ್ಲೂ ವೇದ ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರು, ಮನೆಗಳಲ್ಲೂ ಅಗ್ನಿಹೋತ್ರಗಳು ಇವೆಲ್ಲ ಇರ್ತಕ್ಕಂಥ ಒಂದು ತುಂಬ ವಿರಳವಾದ ಒಂದು ಹಳ್ಳಿ. ಆ ಹಳ್ಳಿಯ ಇನ್ನೊಂದು ವಿಶೇಷ ಅಂದರೆ ರಾಮನಾಮದ ಕೀರ್ತನೆ, ರಾಮನಾಮದ ಸಾಧನೆ ಅದು ಸತತವಾಗಿ ನಡೀತಾ ಇರ್ತದೆ. ನಾವು ಯಾರದೇ ಮನೆ ಭೇಟಿ ಕೊಟ್ಟು ಸಹ ಒಂದು ಸುಂದರವಾದ ರಾಗದಲ್ಲಿ ಆಬಾಲವೃದ್ಧರಾಗಿ ಎಲ್ಲರೂ ರಾಮತಾರಕ ಮಂತ್ರ ಹೇಳ್ತಾ ಇರ್ತಾರೆ. ಅಂತ ಒಂದು ಸಂಸ್ಕಾರವಂತ ಗ್ರಾಮದಿಂದ ನಾವು ಬಂದಿದೆ. ರಾಮನಾಮದ ಒಂದು ಮಹತ್ವವನ್ನ ಅನೇಕ ರೀತಿಯಲ್ಲಿ ಕೊಂಡಾಡಿದ್ದಾರೆ. ಬೀಜಂ ಧರ್ಮ ಧ್ರುವಸ್ಯ ಪ್ರಭವತು ಹೋತಾಂ ಪೂತಯೇ ರಾಮನಾಮ. ಧರ್ಮವೆಂಬ ವೃಕ್ಷಕ್ಕೆ ರಾಮನಾಮವೇ ಬೀಜ ಅಂತ. ಧರ್ಮದ ಸಾಧನೆ ಆಗಬೇಕು ಅಂತಿದ್ರೆ ಈ ಕಾಲದಲ್ಲಿ
ರಾಮನಾಮ ಬೀಜವನ್ನ ನಮ್ಮ ಮನಸ್ಸೆಂಬ ಹೊಲದಲ್ಲಿ ಬಿತ್ತಿಕೊಂಡೆ. ಅದಕ್ಕೆ ನೀರು ಹರಿಯುತ್ತಾ ಇರಬೇಕು. ಅಂದರೆ ಆಗಾಗ ಅನುಸಂಧಾನ ಮಾಡಬೇಕೆ, ಅದಕ್ಕೆ ನೀರು ಹರಿಯಬೇಕೆ. ಹಾಗೆ ಮಾಡ್ತಾ ಇದ್ದರೆ ಧರ್ಮದ ವೃಕ್ಷ ನಮ್ಮಲ್ಲಿ ಬೆಳೀತದೆ. ಎಷ್ಟೇ ನಾವು ಕೆಟ್ಟ ಕೆಲಸ ಮಾಡಿದ್ದಿದ್ರು, ಪಾಪಗಳನ್ನು ಮಾಡಿದ್ದಿದ್ರು, ಆ ನಾಮವನ್ನು ಸರಿಯಾಗಿ ಅನುಸಂಧಾನ ಮಾಡುತ್ತಾ ದೇವರ ಚಿಂತನೆ ತೊಡಗಿದ್ದಿದ್ರೆ ಅವುಗಳೆಲ್ಲ ಸುಟ್ಟು ಹೋಗ್ತವೆ ಮತ್ತು ಪುಣ್ಯದ ಒಂದು ಬೆಳವಣಿಗೆ ಆಗ್ತದೆ. ಇನ್ನು ಅನೇಕ ಒಳ್ಳೆಯ ನಡತೆಗಳು ನಮ್ಮಲ್ಲಿ ಬರೋಕ್ಕೆ ಶುರುವಾಗ್ತವೆ. ಭಗವಂತ ಹೇಳ್ತಾನೆ, ಭಜೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತಮ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಅತ್ಯಂತ ದುರಾಚಾರಿಯಾಗಿ ಎದ್ದಿದ್ದರು ಅವನು ಅನನ್ಯ ಭಕ್ತಿಯಿಂದ ದೇವರ ಶರಣಾಗತಿಯನ್ನು ಹೊಂದಿದ್ದರೆ ಕ್ರಮೇಣ ನಾವು ಸರಿದಾರಿಗೆ ಬರ್ತಾನೆ. ಭಗವಂತ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಅಂದ್ರೆ ಒಳ್ಳೆಯ ನಡತೆ ಉಳ್ಳವನಾಗ್ತಾನ. ಅದರಿಂದ ನಮಗೆ ಅನೇಕ ಒಳ್ಳೆಯತನವನ್ನು ಕೂಡ ಈ ಭಗವಂತನ ಮಂತ್ರಾನುಸಂಧಾನ ಕಲಿಸಿಕೊಡ್ತದೆ, ತಂದು ಕೊಡ್ತದೆ. ಮಂತ್ರದ ಜೊತೆಯಲ್ಲಿ ಮಂತ್ರ ಉಳ್ಳಂತ ದೇವರು ಕೂಡ ಬಂದ್ಬಿಡ್ತಾರೆ. ನಾಮ ಮತ್ತು ನಾಮಿ. ನಾಮ ಮಂತ್ರ, ನಾಮೇಂದ್ರ ಆ ಮಂತ್ರ ಉಳ್ಳ ದೇವರು, ಆ ಮಂತ್ರದ ಕರೆಪಡತಕ್ಕಂತಹ ದೇವರು. ಇವೆರಡರಲ್ಲಿ ಭೇದವಿಲ್ಲ. ಹಾಗಾಗಿ ಆ ಮಂತ್ರವನ್ನು ಹಿಡಿದುಕೊಂಡು ನಾವು ಚಿಂತನೆ ಮಾಡ್ತಾ ಹೋದ್ರೆ ಅವನು ಹಿಂದೆ ಬಂದಿರ್ತಾನೆ, ದೇವರು ಕೂಡ. ನೀವು ಒಂದು ದಾಸರ ಹಾಡನ್ನು ಕೇಳ್ಬೋದು, ನೀನೇ ಎಕ್ಕೋ ನಿನ್ನ ಹಂಗೆ ಎಕ್ಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ. ಅಂದ್ರೆ ಆ ನಾಮವನ್ನು ಗಟ್ಟಿ ಹೇಳಿದ್ಬಿಟ್ರೆ ನಾಮಿ ಬಂದ್ಬಿಡ್ತಾ. ಹಾಗೆ ನಾವು ಅನುಸಂಧಾನ ಮಾಡ್ತಾ ಹೋದ್ರೆ ಕ್ರಮೇಣ ನಮ್ಮಲ್ಲಿ ಅನೇಕ ಒಳ್ಳೆಯತನಗಳು ಬರೋಕ್ಕೆ ಶುರುವಾಗ್ತವೆ. ಹಾಗಾಗಿ ಬೀಜ ಧ್ರುವದ ಬೀಜ ಆಗಿದೆ ಈ ರಾಮನಾಮ. ಒಂದು ಕಡೆ ಹನುಮಂತ ಒಂದು ಮಾತನ್ನು ಹೇಳಿದ ಉಲ್ಲೇಖ ಬರ್ತದೆ. ರಾಮನಾಮದ ಮಹತ್ವವನ್ನ ಆತ ಹೇಳ್ತಾನೆ. ರಾ ಎನ್ನುವ ಅಕ್ಷರ ನಾರಾಯಣನ ಅಷ್ಟಾಕ್ಷರ ಮಂತ್ರದಿಂದ ಬಂದಿದೆ. ಮ ಎಂಬ ಅಕ್ಷರ ಶಿವಪಂಚಾಕ್ಷರ ಮಂತ್ರದಿಂದ ಬಂದಿದೆ. ನಮೋ ನಾರಾಯಣಾಯ ಅಂತ ನಾರಾಯಣ ಮಂತ್ರ ಬರ್ತದೆ. ಅಲ್ಲಿರುವ ರಾ ಎಂಬ ಅಕ್ಷರಕ್ಕೆ ಬಹಳ ಮಹತ್ವ ಇದೆ. ಮಹತ್ವ ಇದರಲ್ಲಿ ಯಾವ ಗೊತ್ತಾಗುತ್ತೆ ಅಂತ ತೆಗೆದಾಗ ಏನಾಗ್ತದೆ ಅನ್ನೋದೇ ಗೊತ್ತಾಗ್ತದೆ. ಆ ಅಕ್ಷರ ತೆಗೆದಾಗ ಏನಾಗ್ತದೆ ಅದರ ಮೇಲಿಂದ ಅದರ ಮಹತ್ವವನ್ನು ಕಂಡುಹಿಡಿಯಬಹುದು. ರಾ ಎಂಬ ಅಕ್ಷರದಿಂದ ಹೊರಟೋಯ್ತು ಅಂತಂದ್ರೆ ನಾ ಅಯನಾಯ ಅಂದ್ರೆ ಯಾವ ಪ್ರಯೋಜನಕ್ಕೂ ಇದ್ದವನು ಅನ್ನೋ ಅರ್ಥ ಆಗ್ಬಿಡ್ತದೆ. ಹಾಗಾಗಿ ರಾ ಎಂಬ ಅಕ್ಷರಕ್ಕೆ ಉಳಿದೆಲ್ಲ ಅಕ್ಷರಗಳಿಗಿಂತೂ ಹೆಚ್ಚಿಗೆ ಮಹತ್ವ ಇದೆ ನಾರಾಯಣ ಅಷ್ಟಾಕ್ಷರದಲ್ಲಿ. ಅದೇ ಅಕ್ಷರವನ್ನೇ ಅಲ್ಲೇ ಕಿತ್ಕೊಂಡು ಬಂದಿದ್ದಾರೆ. ಹಾಗೆ ಶಿವ ಪಂಚಾಕ್ಷರ ನಮ ಶಿವಾಯ ಅಂತ ಹೇಳ್ತೀವಿ. ಅಲ್ಲಿ ಮಕಾರಕ್ಕೂ ಇದೇ ರೀತಿಯ ವಿಶೇಷವಾದ ಮಹತ್ವ ಇದೆ. ಮಕಾರವನ್ನು ಅಲ್ಲೇ ಎತ್ತಿ ಬಿಟ್ರೆ ನಾ ಶಿವಾಯ ಅಂತ ಆಗ್ಬಿಡ್ತಾರೆ. ಅಂದ್ರೆ ಅವನು ಮಂಗಲವನ್ನುಂಟು ಮಾಡೋನಲ್ಲ, ಅಂದ್ರೆ ಅಮಂಗಲ ಉಂಟು ಮಾಡೋನು. ಅಂದ್ರೆ ಎಷ್ಟು ವಿರುದ್ಧವಾದ ಅರ್ಥ ಬಂದ್ಬಿಡ್ತಾರೆ ಆ ಒಂದು ಅಕ್ಷರ ಎಂದು ಹೋದರೆ. ಅದರಿಂದ ಆ ಅಕ್ಷರಕ್ಕೆ ಅಲ್ಲಿ ಅಷ್ಟು ಮಹತ್ವ ಇದೆ. ಅಂತಹ ಮಹತ್ವಪೂರ್ಣವಾದ ಅಕ್ಷರಗಳನ್ನ ಸೇರಿಸಿ ರಾಮ ಎಂಬ ಮಂತ್ರವಾಯಿತು. ಹಾಗಾಗಿ ರಾ ಎಂಬ ಅಕ್ಷರ ವಿಷ್ಣುವನ್ನು ಪ್ರತಿನಿಧಿಸುತ್ತದೆ, ಮ ಎಂಬ ಅಕ್ಷರ ಶಿವನನ್ನು ಪ್ರತಿನಿಧಿಸುತ್ತದೆ. ಹೀಗಾಗಿ ಹರಿಹರ ಐಕ್ಯ ಇದೆ ಈ ಮಂತ್ರದಲ್ಲಿ ಅಂತ ಆಂಜನೇಯ ಪ್ರತಿಪಾದನೆ ಮಾಡ್ತಾನೆ.
ನಾವು ಅದನ್ನು ಚಿಂತನೆ ಮಾಡ್ತೀವೋ ಬರ್ತೀವೋ ಜಪ ಮಾಡ್ಬೇಕಾದ್ರೆ, ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಮೂಲೆ ಗೊತ್ತಿರಲಿ. ಧ್ಯಾನ ಮಾಡ್ತಾ ಹೋದಾಗ ಅದು ಯಾವತ್ತೋ ಮನಸ್ಸಿಗೆ ನೆನಪು ಬರ್ತದೆ. ಅವಾಗ ಸಾಧನೆ ಬೆಳೆಯುವುದಕ್ಕೆ ಅನುಕೂಲವಾಗ್ತದೆ. ದೇವರಲ್ಲಿ ಭೇದ ಎಂಬುದು ಎಷ್ಟು ಸಲ ಸಾಧನೆ ತೊಡಕಾಗ್ತದೆ. ನನ್ನ ದೇವರು ದೊಡ್ಡವನು, ಅಲ್ಲಿ ಬೇವರು ಪೂಜೆ ಮಾಡ್ತಾ ಇದ್ರು ದೊಡ್ಡವನು, ಹೀಗೆ ಮನಸ್ಸಲ್ಲಿ ಗೊಂದಲ ಬರ್ತದೆ. ಅವಾಗ ಚಂಚಲವಾಗ್ತದೆ ಮನಸ್ಸು. ಹಾಗಾಗಿ ದೇವತಾ ಭೇದ ಎಂಬುದು ಕೆಲವೊಮ್ಮೆ ಸಾಧನೆಗೆ ತೊಡಕಾಗ್ತದೆ. ದೇವತಾ ಭೇದವನ್ನು ಹೇಳಿದ್ದರ ಉದ್ದೇಶ ಬೇರೆ ಇದೆ. ಸಾಧನೆ ತೊಡಕು ಮಾಡಿಕೊಳ್ಳೋದು ನಮ್ಮ ಉದ್ದೇಶ ಅಲ್ಲ. ಆದ್ರೆ ನಮ್ಮ ಅರಿವಿನ ಕೊರತೆ ಇದ್ದಾಗ ಹಾಗಾಗ್ಬಿಡುತ್ತೆ. ಅದು ನಿವಾರಣೆ ಆಗ್ತದೆ ಈ ಸಂದೇಶ ನೆನಪಾದಾಗ. ಭಗವಂತನ ಮಹಾವಿಷ್ಣುವಿನ ಅವತಾರ ಇದೇ ನಮ್ನ ಕತ್ಕೊಂಡು ಬರ್ತಾ ಇದ್ರು ಸಹ ಅಲ್ಲೆಲ್ಲಿಂದಲೂ ಸಹ ಶಿವನ ಜೊತೆಯಲ್ಲಿ ಬಂದಿರ್ತಾನೆ. ಹೀಗಾಗಿ ಆ ಭೇದದ ಭಾವನೆಯ ಮೂಲಕ ಮನಸ್ಸು ಚಂಚಲ ಉಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ರಾಮತಾರಕ ಮಂತ್ರವನ್ನು ಹೇಳ್ತಾ ಇದ್ರೆ ಒಂದು ರೀತಿಯ ಜೀವನದಲ್ಲಿ ಗೆಲುವು ಯಾವಾಗಲೂ ಇರ್ತದೆ. ಯಾಕಂದ್ರೆ ವಿಜಯಪ್ರದ ಮಂತ್ರ ಎಂಬುದಾಗಿ ಹೆಸರು. ವಿಜಯ ಅಂತಂದ್ರೆ ಯುದ್ಧದಲ್ಲಿ ಗೆಲ್ಲೋದು ಮಾತ್ರ ವಿಜಯ ಅಂತ ಅರ್ಥ. ಜೀವನದಲ್ಲಿ ಉತ್ಸಾಹ, ಗೆಲುವು ಅದೊಂದು ಗೆಲುವೇನೆ. ಅದು ಬರ್ತದೆ ಅದರ ಸತತ ಅನುಸಂಧಾನದಿಂದ. ಇವತ್ತು ಗಾಯತ್ರಿ ಮಂತ್ರದ ಅನುಷ್ಠಾನ ಕೂಡ ನಡೆದಿದೆ. ಅಕ್ಷರ ಲಕ್ಷ ಗಾಯತ್ರಿ ಮಂತ್ರ, ಹಾಗೆ ರಾಮತಾರ ಕೂಡ ಅಕ್ಷರ ಲಕ್ಷ ಜಪ. ಅಕ್ಷರ ಲಕ್ಷಕ್ಕೆ ಮಹತ್ವ ಇದೆ ಮಂತ್ರಶಾಸ್ತ್ರದಲ್ಲಿ. ಸಾಮಾನ್ಯ ಎಲ್ಲಾ ಮಂತ್ರಗಳಿಗೂ ಕೂಡ ಅದು ಎಷ್ಟು ಅಕ್ಷರ ಇದೆಯೋ ಅಷ್ಟು ಲಕ್ಷ ಜಪ ಮಾಡಿದ್ರೆ ಅದರ ಸಿದ್ಧಿ ಆಗುವ ಒಂದು ಭಾಗ ಬಂದ ಹಾಗೆ. ಮಂತ್ರ ಸಿದ್ಧಿ ಆಗೋದಕ್ಕೆ ಪುರಶ್ಚರಣೆ ಇದೆ. ಪುರಶ್ಚರಣೆ ಒಂದು ಭಾಗ ಈ ಜಪ, ಅಕ್ಷರ ಲಕ್ಷ ಜಪ. ಅದರಿಂದ ಅಕ್ಷರ ಲಕ್ಷ ಸಂಖ್ಯೆಯ ಜಪ ಆಯಿತು ಅಂತಂದ್ರೆ ಆ ಮಂತ್ರ ಸಿದ್ಧಿ ಒಂದು ಭಾಗ ಬಂದ ಹಾಗೆ. ಸ್ವತಃ ಮಾಡ್ಬೇಕಾದ್ರು ಆತರ ಸಿದ್ಧಿ ಆಗೋದಕ್ಕೆ ಬ್ರಾಹ್ಮಣ ಅನುಗುಣ ಮಾಡಿಸಿದ್ರೆ ತಪ್ಪು ಅಂತ ಅರ್ಥ ಅಲ್ಲ, ಪರಿಣಾಮ ಇಲ್ಲ ಅಂತ ಅರ್ಥ ಅಲ್ಲ, ಪರಿಣಾಮ ಇದೆ. ಸ್ವತಃ ಮಾಡುವುದನ್ನು ಹೆಚ್ಚು ಪರಿಣಾಮಕಾರಿ. ಅಂತೂ 24 ಲಕ್ಷ ಜಪವಾಗಿ ಅದರ ದಶಾಂಶ ಧಾವನ. ಗಾಯತ್ರಿ ಎಂಬ ಮಂತ್ರದ ಬಗ್ಗೆ ವೈದಿಕ ಧರ್ಮದಲ್ಲಿ ತುಂಬಾ ಮಹತ್ವ ಇದೆ. ಗಾಯತ್ರಿಯಂ ಛಂದಸಾಂ ಮಾತಾ ಎಂಬುದಾಗಿ ವೇದಗಳು ಸ್ತುತಿಸ್ತವೆ. ವೇದಗಳಿಗೆ ತಾಯಿ ಅಂತ. ಅಂದರೆ ವೇದಗಳ ಒಂದು ಸ್ವರೂಪ ಎಲ್ಲರೂ ಸೇರ್ಕೊಂಡಿದೆ. ವೇದಗಳ ಸಾರವೆಲ್ಲ ಅದು ಸೇರ್ಕೊಂಡಿದೆ. ಅದೊಂದು ಮಂತ್ರವನ್ನು ಗಟ್ಟಿಯಾಗಿ ಉಪಾಸನೆ ಮಾಡಿದ್ರು ವೇದಗಳ ಎಲ್ಲ ಅನುಷ್ಠಾನ ಒಂದು ಸಾರವನ್ನು ಪಡೆಯಬಹುದು, ಫಲವನ್ನು ಪಡೆಯಬಹುದು. ಅಷ್ಟು ಮಹತ್ವ ಇದೆ ವೈದಿಕ ಮಂತ್ರ ಸಾಹಿತ್ಯದಲ್ಲಿ. ಅದೊಂದು ಛಂದಸ್ಸಿನ ಹೆಸರು. ನಿಜವಾಗಿ ಹೇಳ್ಬೇಕು ಅಂದ್ರೆ ಗಾಯತ್ರಿ ಎಂಬುದು ಛಂದಸ್ಸಿನ ಹೆಸರು. ಛಂದಸ್ಸು ಅಂದ್ರೆ ಅಕ್ಷರಗಳ ನಿಯಮ. ಸಂಸ್ಕೃತ ಸಾಹಿತ್ಯದಲ್ಲಿ ಈ ಛಂದಸ್ಸಿಗೆ ಬಹಳ ಮಹತ್ವ ಇದೆ. ಕನ್ನಡದಲ್ಲೂ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ, ಹಳೆಗನ್ನಡ ಸಾಹಿತ್ಯದಲ್ಲಿ ಛಂದಸ್ಸುಗಳ ಪ್ರಯೋಗ ಇದೆ. ಅವುಗಳ ವೃತ್ತಗಳು ಅಂತೂ ಮೊದಲ ಶಬ್ದ ಕರೀತಾರೆ. ಇಷ್ಟು ಅಕ್ಷರದ ಇಷ್ಟು ಪಾದಗಳಿರಬೇಕು. 8 ಅಕ್ಷರ 4 ಪಾದ ಇದ್ದಾಗ ಅಷ್ಟು ಛಂದಸ್ಸು. 8 ಅಕ್ಷರದ 3 ಪಾದ ಇದ್ದಷ್ಟು ಐತಿ ಛಂದಸ್ಸು. ಹೀಗೆ ಹಾಗೆ ಛಂದಸ್ಸಿನ ಒಂದು ಅಕ್ಷರ ನಿಯಮದ ಒಂದು ಹೆಸರು ಗಾಯತ್ರಿ ಎಂಬುದಾಗಿ. ಆದರೆ ಆ ಗಾಯತ್ರಿ ಎಂಬ ಹೆಸರು ಒಂದು ದೇವತೆ ಕೂಡ ಸಲ್ತದೆ. ಅದೇ ಉಲ್ಲೇಖ ಮಾಡಿದ ಗಾಯತ್ರಿ ಛಂದಸಾಂ ಮಾತಾ ಎಂಬುದಾಗಿ ಉಪಶಬ್ದನ ಪ್ರಯೋಗ ಬಂದ್ಬಿಟ್ಟಿದೆ. ಆದ್ರೂ ಛಂದಸ್ಸಿಗೂ ಮತ್ತು ದೇವತೆಗೂ ಅಭೇದ ಇರೋದರಿಂದ ಛಂದಸ್ಸು ಎಂಬ ಅರ್ಥವೂ ತಪ್ಪಲ್ಲ, ದೇವತೆ ಎಂಬ ಅರ್ಥವೂ ತಪ್ಪಲ್ಲ. ಆ ಛಂದಸ್ಸುಗಳ ವಿಶೇಷವಾದ ಮಹತ್ವ ಇದೆ.
ಮನಸ್ಸನ್ನು ಅದು ಬೇಗ ಏಕಾಗ್ರಗೊಳಿಸ್ತದೆ, ಪರಮಾತ್ಮನ ಕಡೆ ಅಭಿಮುಖಗೊಳಿಸ್ತದೆ. ಆದ್ರಿಂದಲೇ ಬೆಳಗಿನ ವೇಳೆ ಗಾಯತ್ರಿ ಅನುಷ್ಠಾನ, ಯಜ್ಞದಲ್ಲಿ ಪ್ರಾತಃ ಸವನ, ಅಲ್ಲಿ ಗಾಯತ್ರಿ ಶಬ್ದದಿಂದಲೇ ಸವನ ಮಾಡಬೇಕು. ಮಧ್ಯಾಹ್ನ ಸವನದಲ್ಲಿ ತ್ರೈಷ್ಟುಪ್ ಛಂದ, ಹಾಗೆ ಸಾಯಂಕಾಲದಲ್ಲಿ ಜಗತಿ ಛಂದದಿಂದ ಸವನವನ್ನು ಮಾಡ್ತಾರೆ. ಸವನ ಅಂದ್ರೆ ಆ ಪೂತೇಕ ಎಂಬ ಲತೆಯಿಂದ ರಸವನ್ನು ತೆಗೆಯಬೇಕು. ಸೋಮ ಎಂಬ ಲತೆ ಹಳೆ ಕಾಲದಲ್ಲಿ ಇರ್ತಾ ಇತ್ತು. ಈಗ ಆ ಲತೆ ಉಪಲಬ್ಧಿ ಇಲ್ಲ. ಹೀಗಾಗಿ ಅದರ ಜಾಗದ ಪೂತೇಕ ಎಂಬುದು ಒಂದು ವನಸ್ಪತಿ, ಅದರ ರಸವನ್ನು ತೆಗಿತಾರೆ. ಅದು ಯಜ್ಞಕ್ಕೆ ವಿನಿಯೋಗ ಆಗ್ತದೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಬೆಳಗ್ಗೆ ಸಂಧ್ಯಾಕಾಲದಲ್ಲಿ ಸವನ ಮಾಡುವಾಗ ಬಳಕೆ ಆಗುವಂತಹ ಗಾಯತ್ರಿ ಛಂದಸ್ಸಿನ ಮಂತ್ರಗಳು. ಮಧ್ಯಾಹ್ನ ಕಾಲ ಸವನವಾಗುವಾಗ ತ್ರಿಷ್ಟು ಛಂದಸ್ಸಿನ ಮಂತ್ರಗಳು, ಸಾಯಂಕಾಲ ಜಗತಿ ಛಂದಸ್ಸಿನ ಮಂತ್ರಗಳು. ಹೀಗೆ 3 ಸಂಧ್ಯಾಕಾಲದಲ್ಲಿ 3 ಛಂದಸ್ಸಿಗೆ ಮಹತ್ವ ಕೊಟ್ಟಿದ್ದಾರೆ. ಈ 3ರಲ್ಲಿ ಮತ್ತೆ ಕೂಡ ಗಾಯತ್ರಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಾರೆ. ಯಾಕಂದ್ರೆ ಒಂದು ಸಣ್ಣ ಕಥೆಯನ್ನು ವೇದಗಳು ಹೇಳ್ತಾರೆ. ಋಗ್ವೇದದಲ್ಲಿ ಈ ಕಥೆ ಬರ್ತಾರೆ, ಯಜುರ್ವೇದದ ಉಲ್ಲೇಖ ಇದೆ. ಈ 3 ಛಂದಸ್ಸುಗಳು ಕೂಡ ಆ 3ನೇ ಲೋಕಕ್ಕೆ ಹೋದ್ವಂತೆ. ಯಾಕೆ ಹೋದ್ವು? ಸೋಮ ಅಂತ ಅನ್ಲಿಕ್ಕೆ. ತೃತೀಯ ಮಿಥೋ ದಿವ್ಯ ಸೋಮ ಆಸಿ ಅಂತ ಕಥೆ ಶುರುವಾಗ್ತದೆ. ಆ 3ನೇ ಲೋಕ ಅಂತಂದ್ರೆ ಭೂಲೋಕ, ಈಗ ನಾವಿರೋ ಮೊದಲನೇ ಲೋಕ ಅಂತ ಇಟ್ಕೊಂಡ್ರೆ, ಅಂತರಿಕ್ಷ ಲೋಕ 2ನೇ ಲೋಕ, 3ನೇ ಲೋಕ ಬೆಳಕಿನ ಲೋಕ, ಅದೇ ಸ್ವರ್ಲೋಕ, ದ್ಯುಲೋಕ. ಸೋಮ ಅಲ್ಲಿ ಇತ್ತು, ಅದನ್ನು ತರುವುದಕ್ಕೆ ಈ 3 ಹೋದರು. ಆದ್ರೆ ಅದರಲ್ಲಿ ದುಷ್ಟ ಛಂದಸ್ಸು ಮತ್ತು ಜಗತಿ ಛಂದಸ್ಸು ಸಫಲ ಆಗ್ಲಿಲ್ಲ. ಆ ಛಂದಸ್ಸುಗಳು ಹೋದರೆ ಹೋಗಿದ್ದಂದೆಲ್ಲ ತಮ್ಮ ಒಂದೊಂದು ಅಕ್ಷರ ಕಳ್ಕೊಂಡೇ ಬರ್ಬೇಕು ಅಂತ ಕಥೆ ಬರ್ತದೆ. ಸೋಮಂತಲ್ಲಿ ಆಗ್ಲಿಲ್ಲ ಮಾತ್ರ ಅಲ್ಲ, ತಮ್ಮ ಹೃದಯ ಕಳ್ಕೊಂಡು ಬಂದ್ಬಿಟ್ಟು ಆಮೇಲೆ ಗಾಯತ್ರಿ ಛಂದಸ್ಸು ಹೋಯ್ತು. ಅದು ಹೋಗಿದ್ದು ಸೋಮವನ್ನು ತಂದು ಮತ್ತೆ ಆ 2 ಛಂದಸ್ಸು ಬಿಟ್ಟು ಬಂದ ಅಕ್ಷರಗಳನ್ನು ತಗೊಂಡು ಬಂದ. ಹೀಗೆ ಒಂದು ಕಥೆಯನ್ನ ವೇದದಲ್ಲಿ ಹೇಳ್ತಾರೆ. ಇದು ಬಹಳ ತಾತ್ವಿಕವಾದ ಚಿಂತನೆ ಇದೆ, ಅದರ ಹಿನ್ನೆಲೆ ಇದೆ. ಸೋಮ ಎಂಬತಕ್ಕಂಥ ಒಂದು ವನಸ್ಪತಿ ಅಲ್ಲೆಲ್ಲೋ ಇತ್ತು ಅಂತ ಹೇಳಿದ್ರೆ ಅರ್ಥ ಏನು? ನಮ್ಮ ಒಳಗೆ ಆಳದಲ್ಲಿ ಅದು ಕೂತಿದೆ. ಪರಮಾತ್ಮಾನುಭವ ಎಂಬ ಸೋಮ ನಮ್ಮ ಒಳಗೆ ಕೂತಿದೆ, ಆಳವಾಗಿ ಕೂತಿದೆ. ಅದನ್ನ ಹೋಗಿ ತೆಗೆಯುವುದಕ್ಕೆ ಬೇರೆ ಛಂದಸ್ಗಳಿಗೆ ಆಗೋದಿಲ್ಲ, ಗಾಯತ್ರಿ ಛಂದಸ್ಸಿಗೆ ಸಾಧ್ಯವಾಗಬಹುದು. ಅದನ್ನು ಈ ಕಥೆ ಹೇಳ್ತದೆ. ಅದರಿಂದ ಆ ಗಾಯತ್ರಿ ಛಂದಸ್ಸಿನ ಅನುಸಂಧಾನ ಬೆಳಗಿನ ವೇಳೆಯಲ್ಲಿ ಮಾಡಿದ್ರೆ ಅದ್ಭುತವಾಗಿ ಪರಮಾತ್ಮ ಚಿಂತನೆಯಲ್ಲಿ ಏಕಾಗ್ರತೆ ಬರ್ತದೆ, ಒಳ್ಳೆ ಅನುಭವಗಳಾಗ್ತವೆ. ಆ ಮಂತ್ರಕ್ಕೆ ಒಂದಷ್ಟು ನಿಯಮಗಳಿರ್ತವೆ. ಆ ನಿಯಮಗಳ ಪಾಲನೆಯೊಂದಿಗೆ ಅದನ್ನು ನಾವು ಅನುಷ್ಠಾನ ಮಾಡಬೇಕಾಗ್ತದೆ. ಎಲ್ಲ ಮಂತ್ರಗಳು ನಿಯಮಗಳಿದ್ದಾವೆ. ಆ ನಿಯಮಗಳ ಪಾಲನೆಯೊಂದಿಗೆ ನಾವು ಅನುಷ್ಠಾನ ಮಾಡಿದಾಗಲೇನೆ ನಿಜವಾದ ಫಲವನ್ನು ಕೊಡ್ತದೆ. ಇಲ್ಲಂದ್ರೆ ಫಲ ಬಹಳ ಕಡಿಮೆ ಅಥವಾ ಕೆಲವೊಮ್ಮೆ ವಿರುದ್ಧ ಫಲ ಆಗುವುದು ಕೂಡ ಉಂಟು. ಹಂಗ ಗಾಯತ್ರಿ ಛಂದಸ್ಸು ಕೂಡ, ಗಾಯತ್ರಿ ಮಂತ್ರ ಕೂಡ ಅದರದ್ದೇ ಆದ ಒಂದು ನಿಯಮಗಳ ಪರಿಧಿ ಇದೆ. ಹಾಗಾಗಿ ಆ ನಿಯಮಗಳ ಒಳಗೆ ಅದನ್ನು ನಾವು ಸಾಧನೆ ಮಾಡಬೇಕಾಗ್ತದೆ. ಡಾಕ್ಟ್ರಿಗೆ ಗೊತ್ತಿರ್ತದೆ, ಔಷಧಿ ಕೊಡ್ಬೇಕಾದ್ರೆ ಕೆಲವು ರೋಗಗಳಿದ್ದವರಿಗೆ ಕೆಲವು ಔಷಧಿ ಕೊಡ್ಲಿಕ್ಕೆ ಬರೋದಿಲ್ಲ. ಡಯಾಬಿಟಿಸ್ ಇದ್ದವರಿಗೆ ಕೆಲವು ಔಷಧಿಗಳನ್ನ ಕೊಡಕ್ ಬರೋದಿಲ್ಲ. ಇತ್ತೀಚೆಗೆ ನಮ್ಮ ದೇಶ ಡಯಾಬಿಟಿಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹಾಗಾಗಿ ಆಪರೇಷನ್ ಮಾಡಬೇಕಾದ್ರೆ ಮೊಟ್ಟ ಡಯಾಬಿಟಿಸ್ ಚೆಕ್ ಮಾಡ್ಕೋಬೇಕು. ಆ ರೋಗ ಇದ್ರೆ ಅವನಿಗೆ ಚಿಕಿತ್ಸಾ ವಿಧಾನ ಬೇರೆ ಆಗ್ತದೆ, ಆ ರೋಗ ಇಲ್ಲದೆ ಇದ್ರೆ ಅವನ ಚಿಕಿತ್ಸಾ ವಿಧಾನ ಬೇರೆ ಆಗ್ತದೆ. ಹಾಗೆ ನಮ್ಮೊಳಗೆ ಒಂದು ಬ್ರಹ್ಮತ್ವ ಎಂಬುದು ಇದ್ದಿದ್ದರೆ ಮೊದಲೇನೆ, ಆಗ ಗಾಯತ್ರಿಗೆ ಬಂದ ಅರ್ಹತೆ ಸಾರವಾಗಿ ಬಂದ್ಬಿಡ್ತದೆ. ಅಂತ ಅನುಷ್ಠಾನ ಮಾಡಿದ್ರೆ ಅದಕ್ಕೆ ಹೆಚ್ಚು ಫಲ, ಸರಿಯಾದ ಫಲ. ಅದು ಇದು ಹೋಯ್ತು ಅಂತಂದ್ರೆ ಆಗ
ಕಡಿಮೆ ಫಲ ಕೆಲವೊಮ್ಮೆ ವಿರುದ್ಧ ಫಲವು ಆಗಬಹುದುಂಟು. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಅದು ಪರಿಹಾರ ಉಪಾಯ ಅಂತಂದ್ರೆ ಅದ್ರ ಗಾಯತ್ರಿಯದೇ ಅರ್ಥ ಬರುವ ಅಷ್ಟೇ ಮಾತು ಉಳ್ಳ ಬೇರೆ ಮಂತ್ರವನ್ನು ಕೊಟ್ಟಿದ್ದಾರೆ. ಅದೇ ಗಾಯತ್ರಿ ಮಂತ್ರದ ಜಪದ ಅರ್ಹತೆ, ಶಾಸ್ತ್ರೋಕ್ತ ಅರ್ಹತೆ ಇಲ್ಲದ್ದು ಅದನ್ನು ಜಪ ಮಾಡಬೇಕು. ಆ ಮೂಲಕ ಆ ಪರಮಾತ್ಮ ಚಿಂತನೆ ಏಕಾಗ್ರತೆಯನ್ನ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿಕೊಳ್ಬೇಕು. ಅದು ಗಾಯತ್ರಿ ಮಂತ್ರದ ಒಂದು ದೊಡ್ಡ ವಿಶೇಷ. ಕೇವಲ 24 ಅಕ್ಷರಗಳ ಒಂದು ಸಾಲುಗಳಿಗೆ ಮಾತ್ರವೇ ಗಾಯತ್ರಿ ಛಂದಸ್ಸು ಅಂತ ಹೇಳೋದಿಲ್ಲ. ಗಾಯತ್ರಿ ಛಂದಸ್ಸಿನ ಅನೇಕ ಪ್ರಕಾರಗಳಿವೆ. ಅದನ್ನ ದೈವಿ ಗಾಯತ್ರಿ ಛಂದಸ್ಸು ಅಂತ ಹೇಳ್ತಾರೆ. ಪ್ರಣವಕ್ಕೆ ದೈವಿ ಗಾಯತ್ರಿ ಛಂದಸ್ಸು. ಸಂಜ್ಞಾನ ಮಾಡಬೇಕಾದ್ರೆ ಇಷ್ಟಾಗುತ್ತೆ ಗಾಯತ್ರಿ ಛಂದ, ಸಂವಿಧಾನ, ದೈವಿ ಗಾಯತ್ರಿ ಛಂದ ಮಧ್ಯೆ ಹತ್ತಿಗಳು ಅನೇಕ. ನೆನ್ಪಡಿ, ದೈವಿ ಗಾಯತ್ರಿ ಛಂದ ಅಂತ ಹೇಳಬಾರ್ದು. ಗಾಯತ್ರಿ ಛಂದ ಇಷ್ಟ ಹೇಳ್ಬೇಕಾದ್ರೆ. ಯಾಕೆಂದ್ರೆ ದೈವಿ ಗಾಯತ್ರಿ ಎಂಬ ಛಂದಸ್ಸು ಗಾಯತ್ರಿ ಒಂದು ಬೇರೆ ಪ್ರಕಾರ ಇದೆ. ಅದು ಪ್ರಣವಕ್ಕೆ ಮಾತ್ರ ಸಲ್ತದೆ ಆ ಛಂದಸ್ಸು. ಕೆಲವು ದೈವಿ ಬೇರೆ ದೇವಿ ಬೇರೆ ಅಂತ ಹೇಳ್ಕೊತಾರೆ. ದೈವಿ ಎಂಬ ಶಬ್ದ ಅದು ಪಾರಿಭಾಷಿಕ ಶಬ್ದ, ಅದು ಪ್ರಣವಕ್ಕೆ ಸಲ್ತದೆ. ಇಲ್ಲ ಬರೀ ದೇವಿ ಅಂತ ಹೇಳ್ಬಹುದು ಅಂತ ಹೇಳ್ಕೊತಾರೆ. ಹಾಗೆ ಹೇಳಿ ಪರವಾಗಿಲ್ಲ, ನೆನ್ಪಿಟ್ಕೊಳ್ಳಿ ಅಂತ ಇದೆ. ದೈವಿ ಮತ್ತು ದೇವಿ ಇವೆರಡರಲ್ಲಿ ಎರಡು ಶಬ್ದ ಬಿಟ್ಬಿಟ್ಟು ಬರೀ ಗಾಯತ್ರಿ ಅದು ಇಷ್ಟೊಂದು ಸರಿಯಾದ ಕ್ರಮ. ಒಟ್ಟರೆ ಗಾಯತ್ರಿ ಮಂತ್ರದಲ್ಲಿ ಇನ್ನು ಅನೇಕ ಒಳ ವಿಭಾಗಗಳು ಇದ್ದಾವೆ. ಪ್ರತಿಯೊಬ್ಬ ಜೀವಿಯ ಮೂಗಿನಿಂದ ಒಂದು ಉಸಿರು ಹೊರಗೆ ಬರುವುದು ಒಳಗೆ ಹೋಗೋದಾಗ್ತಾ ಇರ್ತದೆ. ಇರುವುದು ಗಾಯತ್ರಿ ಛಂದಸ್ಸಿದೆ. ಅದನ್ನ ಕೂಡ ಒಂದು ಗಾಯತ್ರಿ ಮಂತ್ರ ಓದಾಕಂತಾರೆ. ಅಜಪ ಗಾಯತ್ರಿ ಅಂತ ಕರೀತಾರೆ. ಹೊರಗೆ ಬರಬೇಕಾದ್ರೆ ಹ ಅನ್ನೋ ಶಬ್ದ ಆಗುತ್ತೆ. ಸುಮಾರು ಅದೇ ತರ ಚಿಂತನೆ ಮಾಡ್ಬೋದು. ಒಳಗೆ ಹೋಗುವಾಗ ಸ ಅನ್ನೋ ಶಬ್ದ ಬರ್ತದೆ. ಸಕಾರಕ್ಕೆ ಸಾದೃಶ್ಯ ಇದೆ. ಒಳಗಿನ ಹೊರಬೇಕಾಗುವ ಶಬ್ದಕ್ಕೂ ಸಕಾರಕ್ಕೂ ಸಾಮ್ಯ ಇದೆ. ಬರಬೇಕಾದ್ರೆ ಬರುವ ಔಷಧಿಗೂ ಹಕಾರಕ್ಕೂ ಸಾಮ್ಯ ಇದೆ. ಹ ಸ ಹಂಸ ಎಂಬ ಶಬ್ದಗಳು ಬರ್ತಾ ಇರ್ತವೆ. ಇದೊಂದು ರೀತಿಯ ಗಾಯತ್ರಿ ಜಪ. ಇದನ್ನು ಅನುಸಂಧಾನ ಮಾಡೋದಕ್ಕೆ ಬಹಳ ಮಹತ್ವ ಇದೆ ಯೋಗಶಾಸ್ತ್ರದಲ್ಲಿ. ಇಡೀ ದಿವಸ 24,006 ಸಲ ಈ ಜಪ ಆಗಿರುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯ ಸಂಖ್ಯೆ, ಎವರೇಜ್ ಅದು. ಕೆಲವರು ಉಸಿರಾಟ ಸ್ವಲ್ಪ ಬೇಗ ಇರ್ತದೆ, ಕೆಲವರು ಉಸಿರಾಟ ಸ್ವಲ್ಪ ನಿಧಾನ ಇರ್ತದೆ. ಹಾಗಾಗಿ ಅದು ಎವರೇಜ್. ಆ ಸಂಖ್ಯೆ ಜಪ ಆಗ್ತಾ ಇರ್ತದೆ. ಸಹಜವಾಗಿ ನಮಗೆ ಗೊತ್ತಿಲ್ಲದೇನೆ ಅದು ಅನುಸಂಧಾನ ಮಾಡ್ರೆ ಸಾಧನೆ ಆಗುತ್ತೆ. ಅನುಸಂಧಾನ ಮಾಡದೇ ಸುಮ್ಮನೆ ಉಸಿರಾಟ ಆಗ್ತದೆ ಅಷ್ಟೆ. ಅನುಸಂಧಾನ ಮಾಡುವ ಮೂಲಕ ಹೆಚ್ಚಿನ ಬೆಳಗಿನ ಅಂತರ್ಜಾಲಕ್ಕೆ ಅಂತರಂಗದ ಜಗತ್ತಿನ ಪ್ರವೇಶ ಮಾಡಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಉಸಿರಾಟ ಎಂಬುದು ಆ ಒಳಗಿನ ಜಗತ್ತಿನ ಒಂದು ಕೀಲಿಕೈ. ಬಹಳ ದೊಡ್ಡ ಖಜಾನೆ ಇದೆ ಒಳಗೆ. ಅದಕ್ಕೆ 3 ಕೀಲಿಕೆ ಇಟ್ಟಿದ್ದಾರೆ. ಯಾವ್ಯಾವುದು? ಒಂದು ಉಸಿರಾಟ, ಇನ್ನೊಂದು ಮಾತು, ಇನ್ನೊಂದು ಮನಸ್ಸು. ನಮ್ಮೊಳಗೆ ಅದ್ಭುತವಾದ ಖಜಾನೆ ಇದೆ, ಆನಂದದ ಖಜಾನೆ ಇದೆ. ಅಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ಶಾಂತಿ ಮೊದಲಾದವುಗಳೆಲ್ಲ ಚಿತ್ರ ಸೇರ್ಕೊಂಡಿದ್ದಾರೆ. ಇನ್ನು ಅದೆಷ್ಟೋ ಅಲ್ಲಿ ಗುಣಗಳು ಸೇರ್ಕೊಂಡಿದ್ದಾರೆ. ಆ ದೊಡ್ಡ ಗುಣದ ಆನಂದದ ಖಜಾನೆಗೆ ಹೋಗಲಿಕ್ಕೆ 3 ಕೀಲಿಕೆ. ಒಂದು ಪ್ರಾಣ, ಅದೇ ಉಸಿರಾಟ. ಇನ್ನೊಂದು ಮಾತು, ನಮ್ಮ ಮಾತು, ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಆ ಕಡೆ ಹೋಗುವ. ಇನ್ನೊಂದು ಮನಸ್ಸು. ಈ 3 ಕೀಲಿಕೆಗಳು ಅದಕ್ಕಿದ್ದಾಗ. ಈ 3 ಕೀಲಿಕೆಗಳಲ್ಲಿ ಪ್ರಾಣ ಎಂಬ ಕೀಲಿಕೆ ಇದೆಯಲ್ಲ, ಅದೊಂದು ಸ್ವಲ್ಪ ಹೆಚ್ಚು ಶ್ರೇಷ್ಠ. ಅದು ಉಸಿರಾಟ ಹೆಚ್ಚು ಶ್ರೇಷ್ಠ. ಯಾಕಂದ್ರೆ ಉಳಿದ ಮನಸ್ಸಿಗೆ, ಮಾತಿಗೆ ಎಲ್ಲ ಅಸುರ ಪಾಪ ವಿದ್ಧತ್ವ ಎಂಬ ದೋಷ ಉಂಟು. ಒಂದು ಕಥೆ ಬರ್ತದೆ. ಅಸುರರು ಮಾತಿನ ಮೇಲೆ ಆಕ್ರಮಣ ಮಾಡಿ ಅದರಲ್ಲಿ ಪಾಪದ ಲೇಪವನ್ನು ಮಾಡಿದ್ರು. ಹಾಗೆ ಮನಸ್ಸಿನ ಮೇಲೆ ಕೂಡ ಆಕ್ರಮಣ ಮಾಡಿ ಪಾಪದ ಲೇಪವನ್ನು ಮಾಡಿದ್ರು. ಅದಕ್ಕೋಸ್ಕರ ಮನಸ್ಸು ಬೇಡ ಆಲೋಚನೆ ಎಲ್ಲ ಮಾಡ್ತದೆ. ಹಾಗೆ ಮಾತು ಬೇಡದ ಮಾತುಗಳನ್ನೆಲ್ಲ ಆಡ್ತದೆ. ಅದು ಪ್ರಾಣ ಮೇಲೆ ಆಕ್ರಮಣ ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಣ ಮೇಲೆ ಆಕ್ರಮಣ ಮಾಡಕ್ ಪ್ರಯತ್ನ ಪಟ್ಟರು, ಅಸುರರೇ ನಾಶವಾಗ್ಬಿಟ್ರು. ಅದರಿಂದ ಈ ಕಥೆ ಬರ್ತಾವ ಭಾಷೆದಲ್ಲಿ. ಅದರ್ಥ ಏನು? ಪ್ರಾಣದ ಮೇಲೆ ಅಸುರದ ಆಕ್ರಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣದ ಬಗ್ಗೆ ಆಕ್ಷೇಪ ಇಲ್ಲ.
ಕೆಟ್ಟ ಪ್ರೀತಿ ಉಸಿರಾಟ ಬಿಡ್ತಾನೆ ಹಿಂಗ ಹೇಳುದಿಲ್ಲ. ಕೆಟ್ಟ ಮಾತಾಡ್ತಾರೆ ಅಂತ ಹೇಳ್ತಾರೆ, ಕೆಟ್ಟ ಆಲೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಕೆಟ್ಟ ಉಸಿರಾಟ ಅಂತ ಹೇಳ್ಕೊಡ್ತೇನೆ. ಪ್ರಾಣದಲ್ಲಿ ಕೇಳಕೊಂಬುದೇ ಇಲ್ಲ. ಅದರಿಂದ ಪ್ರಾಣ ಎಂಬ ಕೀಲಿ ಕೈ ಹೆಚ್ಚು ಶ್ರೇಷ್ಠ 3 ಕೀಲಿ ಕೈಗಳಲ್ಲಿ. ಆ ಅನುಸಂಧಾನದೊಂದಿಗೆ ಯೋಚಿಸುತ್ತಾರೆ. ಅದೇ ಅಹಂಸ ಎಂಬುವಂಥದ್ದ ಅಜಪಾವಂತ ಅನುಸಂಧಾನ. ಅದು ಒಂದು ಗಾಯತ್ರಿ ಛಂದಸ್ಸು. ಹೀಗೆ ಗಾಯತ್ರಿ ವಿಷಯಕ್ಕೆ ಹೋದ್ರೆ ದೊಡ್ಡ ಪ್ರಪಂಚ ತಿಳಿದುಕೊಳ್ತದೆ. ಅಂತೂ ಮಹತ್ವಪೂರ್ಣವಾದಂತಹ ಒಂದು ಮಂತ್ರದ ಒಂದು ಶಾಸ್ತ್ರ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದರ ಅನುಷ್ಠಾನ ದಿನಾಲು ಬ್ರಾಹ್ಮಣರು ಮಾಡಬೇಕು. ಬೆಳಗ್ಗಿನ ವೇಳೆ ಮಾಡಬೇಕು, ಮುಖ್ಯವಾಗಿ ತ್ರಿಕಾಲದಲ್ಲೂ ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ತ್ರಿಕಾಲ ಸಂಧ್ಯಾ ವಂದನೆ ಹೇಳ್ತಾರೆ. ಮಧ್ಯಾಹ್ನ ಸಂಧ್ಯಾ ವಂದನೆಯನ್ನ ಹವ್ಯಕರು ಬೆಳಗ್ಗೆ ಸಂಧ್ಯಾ ಜೊತೆ ಕೂಡಿಸಿ ಮಾಡ್ತಾರೆ. ಈ ಬಗ್ಗೆ ಸಂದೇಹಗಳಿದ್ದಾವೆ. ಬೇರೆ ಬ್ರಾಹ್ಮಣ ಹತ್ರ ಹೋದ್ರೆ ಸ್ವಲ್ಪ ಆಕ್ಷೇಪ ಮಾಡ್ತಾ ಇದ್ರ ಬಗ್ಗೆ ಹೆಂಗ್ ಹೇಳೋ ಪೂರ್ತಿ ಮಾಡ್ತೀವಿ ನೀವು ಕೇಳ್ತಾರೆ. ಅದು ನಮ್ಮ ರೂಢಿ ಬಂದ್ಬಿಟ್ಟಿದೆ. ಶಾಸ್ತ್ರದಲ್ಲಿ ಅದಕ್ಕೆ ನಿಷೇಧ ಇಲ್ಲ. ಹಾಗಾಗಿ ನಾವು ಮಾಡ್ಕೊತ ಹೋಗ್ಬೋದು. ಒಟ್ಟಾರೆ ಬೆಳಗಿನ ಮಧ್ಯ ಸೇರಿಸ್ಕೊಂಡಾದ್ರೂ ಅಡ್ಡಿಲ್ಲ. ಒಟ್ಟಾರೆ ಮಧ್ಯಾಹ್ನದ್ದು ಆಗ್ಬೇಕು. ಸಾಯಂಕಾಲ ಪ್ರತ್ಯೇಕ ಆಗ್ಬೇಕು. ಈ ತ್ರಿಕಾಲದಲ್ಲಿ ಅದರ ಅನುಷ್ಠಾನ. ಅದನ್ನ ದಿನಾಲು ಮಾಡ್ತಾ ಇದ್ದರೆ ಅಂತಹ ಬ್ರಾಹ್ಮಣತ್ವದ ರೀತಿಯೇ ಬೇರೆ ಆಗ್ತದೆ. ಸಣ್ಣ ಘಟನೆಯೊಂದಿಗೆ ಈ ಮಾತು ವಿವರಿಸೋಣ. ರಾಮಕೃಷ್ಣ ಪರಮಹಂಸರ ಕಥೆ ನಿಮ್ಗೆಲ್ಲ ಗೊತ್ತಿದೆ. ಅವರೊಬ್ಬ ಅದ್ಭುತವಾದ ಸಂತ, ಅವತಾರಿ ಪುರುಷ. ಏನನ್ನೂ ವೇದ ಶಾಸ್ತ್ರವನ್ನು ಓದದೇ ಇದ್ರೂ ಎಲ್ಲವನ್ನೂ ಅನುಭವದಿಂದ ಕಂಡುಕೊಂಡಿರ್ತಕ್ಕಂಥ ಸಂತ. ಅವರು ಹೇಳ್ತಾರೆ, ಒಮ್ಮೆ ಅವರ ಮನೆಗೆ 2 ಬ್ರಾಹ್ಮಣ ಒಟುಗಳು ಬಂದಿರ್ತಾರೆ. ಸಣ್ಣ ಮಕ್ಕಳು ಒಟುಗಳು, ಉಪನಯನ ಆದವರು. ಅವರಿಗೆ ಇವರು ಹಿರಿಯರು ಪಾದ ಕೊಟ್ಟು ನಮಸ್ಕಾರ ಮಾಡ್ತಾರ ಮಕ್ಕಳಿಗೆ. ಜೊತೆ ಹೇಳ್ತಾರ, ನೀವು ಬ್ರಾಹ್ಮಣರು ಬ್ರಹ್ಮರ್ಷಿಗಳ ಗೋತ್ರವನ್ನ ರಕ್ತವನ್ನು ತಗೊಂಡು ಬಂದವರು. ಒಂದು ಗಾಯತ್ರಿಗೆ ಬದಲಾವಣೆ ಮಾಡ್ಬಿಟ್ರೆ ನೀವು ಪರಮ ಪೂಜೆ ಆಗ್ಬಿಡ್ತೀರಿ ನೀವು ಅಂತ ಹೇಳ್ತಾರ. ಅದಕ್ಕಾಗಿ ಮಕ್ಕಳ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಅಷ್ಟು ಅದರ ಮಹತ್ವವಿದೆ. ದಿನಾರು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅನುಷ್ಠಾನಕ್ಕೆ. ಬೆಳಗ್ಗೆ ಇನ್ನಷ್ಟು ಮಹತ್ವ ಅಂತ ಹೇಳ್ಬೋದು. ಯಾಕೆಂದ್ರೆ ಬೆಳಗ್ಗೆ ಸಂಧ್ಯಾ ಕಾಲಕ್ಕೆ ಮನಸ್ಸನ್ನು ಹೆಚ್ಚು ಏಕಾಗ್ರಗೊಳಿಸುವ ಒಂದು ವಿಶೇಷ ಸಾಮರ್ಥ್ಯ ಇದೆ. ಎಲ್ಲ ಸಂಧ್ಯಾ ಕಾಲಕ್ಕೂ ಆ ಸಾಮರ್ಥ್ಯ ಇದೆ. ಬೆಳಗ್ಗೆ ಸಂಧ್ಯಾ ಕಾಲಕ್ಕೆ ಹೆಚ್ಚಿಗೆ ಇದೆ. ದಿನಾಲು ತಪ್ಪದೆ ಮಾಡುವಂತ ಒಂದು ರೂಢಿ ಅಗತ್ಯ. ಇದು ವಿಶೇಷವಾದ ಕಾರ್ಯಕ್ರಮ. ಸಂಧ್ಯಾವನ ದಿನಾಲು ಮಾಡ್ತಕ್ಕಂಥ ಸಾಮಾನ್ಯ ಕಾರ್ಯಕ್ರಮ. ಈ ರೀತಿ ಹವನ ಮಾಡ್ಬೇಕಂದ್ರೆ ವಿಶೇಷವಾದ ಕಾರ್ಯಕ್ರಮ. ವಿಶೇಷವಾದ ಕಾರ್ಯಕ್ರಮ ಯಾಕೆ ಮಾಡ್ತಾರೆ, ಇಲ್ಲಿ ಯಾಕೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಉದ್ದೇಶ ಗೊತ್ತಿಲ್ಲ. ಸಾಮಾನ್ಯವಾಗಿ ಈಗ ಹೇಳ್ತಾರೆ, ವಿಶೇಷವಾದ ಕಾಮನೆ ಇದ್ದರೆ ಮಾಡ್ತಾರೆ. ಸ್ವಲ್ಪ ದೊಡ್ಡ ದೋಷ ಆಯ್ತು 1 ಲಕ್ಷ ಮಾಡು, ಸ್ವಲ್ಪ ದೊಡ್ಡದಾಯ್ತು 24 ಲಕ್ಷ ಮಾಡು ಹೇಳ್ತಾನೆ. ಅನೇಕ ದೋಷಗಳಿಗೆ ಗಾಯತ್ರಿ ಅನುಷ್ಠಾನ ಪ್ರಾಯಶ್ಚಿತ್ತ. ವಿಶೇಷ ಅನುಷ್ಠಾನ ಅಂತಂದ್ರೆ ಏನೋ ವಿಶೇಷವಾದ ಕಾರಣ ಇದೆ ಅಂತ ನಾವು ಅನ್ಕೊಳ್ಳೋಣ. ವಿಶೇಷವಾದ ಕಾರಣಕ್ಕೋಸ್ಕರ ವಿಶೇಷ ಅನುಷ್ಠಾನ ಮಾಡಿದಂತ ಅರ್ಥ ಏನು, ಒಂದು ಸಾಮಾನ್ಯ ಕಾರಣದಿಂದ ಸಾಮಾನ್ಯ ಅನುಷ್ಠಾನ ಮಾಡಬೇಕು ಅಂತ ಅರ್ಥ. ಆಪರೇಷನ್ ಮಾಡ್ತಾರ ಡಾಕ್ಟರ್, ದೊಡ್ಡ ಗುಂಡಾಗುತ್ತೆ, ಆಪರೇಷನ್ ಮಾಡ್ತಾರ. ಆಪರೇಷನ್ ಮಾಡಿ ತೆಗೆದಾದ ನಂತರ ಒಂದು ಗುಳಿಗೆ ಕೊಡ್ತಾರ. ನೋಡೋ, ಈ ಗುಳಿಗೆ ನೀನ್ ಇನ್ಮೇಲೆ ಸತತ್ ತಗೋಬೇಕು, ಮತ್ತೆ ಅದೇ ತರ ಗುಂಡಾಗ್ಬಾರ್ದು ನಿನಗೆ. ಹುಟ್ಟೋದೇನು, ನಮ್ಮ ಶರೀರದೊಳಗಿನ ಯಾವುದೋ ದೋಷಗಳ ಸಂಚಯ. ಆ ದೋಷಗಳು ಬಹಳ ಜಾಸ್ತಿ ಆಗ್ಬಿಟ್ರೆ ಗುಳಿಗೆ ತಗೊಂಡು ಹೋಗೋದಿಲ್ಲ, ಅವಾಗ ಆಪರೇಷನ್ ಮಾಡ್ಬೇಕು. ಹಾಗೇನೆ ನಮ್ಮೊಳಗೆ ಯಾವುದೋ ಒಂದಷ್ಟು ಪಾಪರ ಸಂಚಯ ಜಾಸ್ತಿ ಆಗಿದ್ದಿದ್ರೆ ಸಾಮಾನ್ಯ ಅನುಷ್ಠಾನ ಸಾಕಾಗೋದಿಲ್ಲ. ಅವು ವಿಶೇಷ ಅನುಷ್ಠಾನ ಗಾಯತ್ರಿ ಮಂತ್ರದ ಪುರಶ್ಚರಣೆ ಅಂತ ಕಾರ್ಯಕ್ರಮ ಬರೋದು. ಇದು ಈ ಪುರಶ್ಚರಣ ಆಪರೇಷನ್ ಮೆತ್ತ ಆಗಿರೋದು ವಿಶೇಷ ಅನುಷ್ಠಾನ. ಆಪರೇಷನ್ ಮುಗಿದ್ಮೇಲೆ ಮುಂದೆ ಜನ ತಗೊಳ್ಗಳಿಗೆ ಅಂತ ಯಾವುದೋ ದಿನಾಲು ಗಾಯತ್ರಿ ಮಾಡ್ಬೇಕು. ಮತ್ತೆ ಆ ತರ ದೋಷ ಸಂಚಯ ಆಗ್ಬಾರ್ದು.
ಅದರಿಂದ ವಿಶೇಷ ಅನುಷ್ಠಾನ ಮಾಡಿದ್ದೀರಿ. ಒಂದು ನಿತ್ಯ ಅನುಷ್ಠಾನ ಕೂಡ ನಿಮ್ಮಲ್ಲಿ ಇರಲಿ ಅಂತ ನನ್ನ ಕಳಕಳಿ. ಒಟ್ಟಾರೆ ಗಾಯತ್ರಿ ಅನುಷ್ಠಾನಕ್ಕೆ ಮಹತ್ವ ಬಹಳ ಇದೆ. ರಾಮತಾರಕ ಮಂತ್ರ ಕೂಡ ಬಹಳ ಇದೆ. ರಾಮತಾರಕ ಮಂತ್ರಕ್ಕೆ ಮಂತ್ರಶಾಸ್ತ್ರ ಸ್ವಲ್ಪ ವಿಶೇಷವಾದ ಧಾರಾಳವಾದ ಸ್ವಾತಂತ್ರ್ಯ ಕೊಟ್ಟಿದೆ. ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಇದೆಲ್ಲ ಸ್ವಾತಂತ್ರ್ಯ ಕೊಟ್ಟಿದೆ. ಗಾಯತ್ರಿ ಮಂತ್ರ ಸ್ವಲ್ಪ ಸ್ವಾತಂತ್ರ್ಯ ಕಡಿಮೆ ಇದೆ ಅಂತ ಹೇಳ್ಬೋದು. ಅದೇನೇ ಇಲ್ಲಿ ಶಾಸ್ತ್ರದ ನಿಯಮಗಳನ್ನ ನಾವು ಪಾಲಿಸೋಣ. ಯಾರಿಗೆ ಗಾಯತ್ರಿ ಬಂದ ಅನುಷ್ಠಾನ ಆಗೋದಿಲ್ಲ, ರಾಮಂತ್ರ ತಗೊಳ್ಳಿ, ಅವರು ಅವಶ್ಯ ಮಾಡಿ. ಆ ಅನುಷ್ಠಾನ ಅಂದ್ರೆ ಅವ್ರಿಗೆ ಮುಂದೆ ದೊಡ್ಡ ಅರ್ಹತೆ ಬರ್ತದೆ. ಹೀಗಾಗಿ ಈ 2 ಭಕ್ತಿಯ ಅನುಷ್ಠಾನಕ್ಕೂ ಬಹಳ ಮಹತ್ವವಿದೆ. 5 ದಿನಗಳ ಕಾಲ ಅದನ್ನ ಒಂದು ವ್ರತದಂತೆ ಮನೆಯಲ್ಲಿ ಮಾಡಿದ್ದೇವೆ. ಈ ಮನೆ ಎಂಬ ಜಾಗವನ್ನು ತೆಗೆದುಕೊಂಡ ನಂತರ ಇಲ್ಲಿ ಅನೇಕ ರೀತಿಯ ಅವಾಗ ಮಾಡ್ತಾ ಬರ್ತಾ ಇದ್ದೇವೆ. ತುಂಬಾ ವರ್ಷಗಳ ಹಿಂದೆ, ಬಹುಶಃ ಒಂದು 5-6 ವರ್ಷಗಳ ಹಿಂದೆ ನಾವು ಇದೇ ತರ ಇನ್ನೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾಗ ಚಂಡಿ ಅವನು ಆವಾಗಿನ ಆಕಾರ ಬೇರೆ, ಈಗಿನ ಆಕಾರ ಬೇರೆ ಕಾಣ್ತೇವೆ, ಸುಧಾರಣೆ ಆಗಿದೆ ಕಾಣ್ತೇವೆ ಅನೇಕ. ಅದಾಗಿ ಅನುಷ್ಠಾನ ಮಾಡ್ತಾ ಇದ್ದಕ್ಕೆ ಬಹಳ ಒಳ್ಳೆಯ ಒಂದು ರೂಢಿ. ಸ್ವಾಮಿಗಳಿಗೆ ತುಂಬಾ ಒತ್ತಡ, ಆದ್ರೂ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರು. ನಿಜ, ಅದು ಶಿಷ್ಯರ ಕರೆದಾಗ ಬರೋ ಬಗ್ಗೆ ಚಿಂತನೆ ಮಾಡ್ಬೇಕಾಗತ್ತೆ. ಅಂದ್ರೆ ಇವತ್ತು ನಿಮ್ಮ ಮನೆಗೆ ನಾವು ಲಗ್ನ ಬಂದಿದೆ, ಮಠದಿಂದ ಬಂದು ಇನ್ನೂ ತಡ ಆಗ್ತಿತ್ತು. ಯಾಕಂದ್ರೆ ಮಠದಲ್ಲಿ ಅನೇಕ ಬೇರೆ ಬೇರೆ ನಮಗೆ ಹಗ್ಗಗಳು ಕಟ್ಕೊಂಡಿರ್ತಾರೆ, ಅದನ್ನ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಅದೆಲ್ಲ ಇರೋದಿಲ್ಲ. ಬೇರೆ ಭಗವದ್ಗೀತಾ ಒಂದೇ ಕಾರ್ಯಕ್ರಮ ಮಠದಲ್ಲಿ ಭಗವದ್ಗೀತೆದು ಇರ್ತದೆ, ಮತ್ತೆ ಬೇರೆ ಅನೇಕ ಜವಾಬ್ದಾರಿ ಸುತ್ತಕೊಂಡಿರ್ತಾರೆ. ಹೀಗಾಗಿ ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೂ ಸಹ ಇನ್ನೂ ನಾವು ಬೇಗ ಅಂದ್ಕೊಂಡಿದ್ದೆ ಬರ್ಲಿಕ್ಕಾಗಲ್ಲ. ಯಾಕಂದ್ರೆ ರಸ್ತೆಗಳು, ನಿಮ್ಮ ರಸ್ತೆಗಳು ಗೊತ್ತಿದೆ. ಡಾಕ್ಟರ್ ಹೇಳ್ತಾರೆ ದಿನ ಸ್ವಲ್ಪ ಓಡಾಡ್ಬೇಕು, ವ್ಯಾಯಾಮ ಮಾಡಕ್ಕೆ ಸರಿ ವ್ಯಾಯಾಮ. ಅದು ಇವತ್ತಿನ ರಸ್ತೆ ನೋಡ್ರೆ ಓಡಾಡೋಕ್ಕಿಂತ ಆದ್ರೆ ಸ್ವಲ್ಪ ನಿಧಾನ ಆಯ್ತು ಬರೋದು. ಅದು ಸಹ ಶ್ರದ್ಧೆಯನ್ನು ನೀವೆಲ್ಲಕ್ಕಾಗಿತ್ತು ಮಾಡ್ಕೊಂಡಿದ್ದೀರಿ. ಈ ರೀತಿಯ ಶ್ರದ್ಧೆ ಬೆಳವಣಿಗೆ ಆದರೆ ಅದೇ ಧರ್ಮದ ಸಮೃದ್ಧಿ. ಈ ಕುಟುಂಬದಲ್ಲಿ ಅಂತ ಒಂದು ಧರ್ಮ ಸಮೃದ್ಧಿ ಮುಂದೆ ಸತತವಾಗಿ ಮುಂದುವರಿಯಲಿ. ಹಾಗೆ ದೇವರು ಎಲ್ಲರಿಗೂ ಹೆಚ್ಚಿನ ಧರ್ಮ ಶ್ರದ್ಧೆಯನ್ನು ಅನುಗ್ರಹಿಸಲಿ ಅಂತ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. श्री श्रीमद जगत गुरु शंकराचार्य श्री श्रीमद गंगाधरेंद्र सरस्वती स्वामी महाराज की जय।